ಕೇವಲ 21 ದಿನಗಳು, ಹೌದು ಬರೀ 3 ವಾರಗಳಲ್ಲಿ ಒಂದು ಇಡೀ ದೇಶವನ್ನೇ ಶಿಲಾಯುಗಕ್ಕೆ ತಳ್ಳುತ್ತೇವೆ ಅಂತ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಒಂದೆಡೆ ಟ್ರಂಪ್ ನಮಗೆ ಗೆಲುವಾಗಿದೆ ಅಂತ ಭಾಷಣ ಮಾಡ್ತಿದ್ರೆ, ಇನ್ನೊಂದೆಡೆ ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯೇ ಸುರಿಯುತ್ತಿದೆ. ಇರಾನ್ ದೇಶದ ನೌಕಾಪಡೆ ಈಗ ಇತಿಹಾಸ, ವಾಯುಪಡೆ ಸಂಪೂರ್ಣ ಧ್ವಂಸ. ಹಾಗಾದರೆ ಇರಾನ್ ಕತೆ ಮುಗ್ದೇ ಹೋಯ್ತಾ? ವಿಶ್ವ ಮಹಾಯುದ್ಧಕ್ಕೆ ದಿನಗಣನೆ ಶುರುವಾಯ್ತಾ? ಸ್ನೇಹಿತರೆ ನಮಸ್ಕಾರ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇಡೀ ವಿಶ್ವ ಈಗ ಒಂದು ಜ್ವಾಲಾಮುಖಿಯ ಮೇಲೆ ನಿಂತಿದೆ. ಮಧ್ಯಪ್ರಾಚ್ಯದಲ್ಲಿ ಎದ್ದಿರುವ ಈ ಯುದ್ಧದ ಕಿಚ್ಚು ಇಡೀ ಜಗತ್ತಿನ ಆರ್ಥಿಕತೆಯನ್ನ ಸುಟ್ಟು ಭಸ್ಮ ಮಾಡುವ ಲಕ್ಷಣ ಕಾಣಿಸ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗಷ್ಟೇ ರಾಷ್ಟ್ರವನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಆ ಮಾತನಾಡಿದ್ದು ಶಾಂತಿಯ ಸಂದೇಶವಲ್ಲ, ಬದಲಾಗಿ ಸರ್ವನಾಶದ ಮುನ್ಸೂಚನೆ. ಅಷ್ಟಕ್ಕೂ ಅವರೇನು ಹೇಳಿದ್ದಾರೆ? ಟ್ರಂಪ್ ಹೇಳಿದಂತೆ ಇರಾನ್ ಅನ್ನ ಶಿಲಾಯುಗದ ಕಾಲಕ್ಕೆ ತಳ್ಳಿಬಿಡ್ತಾರಾ? ಟ್ರಂಪ್ ಇರಾನ್ಗೆ ಏನೆಲ್ಲ ಎಚ್ಚರಿಕೆ ಕೊಟ್ಟಿದ್ದಾರೆ ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಈ ಯುದ್ಧ ಸುಮ್ಮನೆ ಶುರುವಾಗಿದ್ದಲ್ಲ. ಫೆಬ್ರವರಿ ತಿಂಗಳಲ್ಲಿ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಆಪರೇಷನ್ ಎಪಿಕ್ ಫ್ಯೂರಿ ಮತ್ತು ಆಪರೇಷನ್ ರೋರಿಂಗ್ ಲಯನ್ ಎಂಬ ಬೃಹತ್ ಕಾರ್ಯಾಚರಣೆ ಆರಂಭಿಸಿದವು. ಇದರ ಮೊದಲ ಏಟಿನಲ್ಲೇ ಇರಾನ್ನ ಸರ್ವೋಚ್ಚ ನಾಯಕ ಅಲಿ ಖಮೇನಿ ಕತೆ ಮುಗ್ದೋಯ್ತು. ಅಂದಿನಿಂದ ಇಂದಿನವರೆಗೆ ಇರಾನ್ ಮೇಲೆ ಬೆಂಕಿಯ ಮಳೆ ಸುರಿಯುತ್ತಲೇ ಇದೆ. 1 ತಿಂಗಳ ಕಾಲ ನಡೆದ ಈ ನಿರಂತರ ದಾಳಿಯಿಂದಾಗಿ ಇರಾನ್ ದೇಶ ಇವತ್ತು ಅವಶೇಷಗಳ ರಾಶಿಯ ಮೇಲೆ ನಿಂತಿದೆ ಅಂತ ಟ್ರಂಪ್ ಹೇಳ್ತಿದ್ದಾರೆ. ನೀವು ನಂಬಲ್ಲ, ಒಂದು ಕಾಲದಲ್ಲಿ ಇಡೀ ಅರಬ್ ಜಗತ್ತನ್ನೇ ನಡಗಿಸ್ತಾ ಇದ್ದ ಇರಾನ್ನ ನೌಕಾಪಡೆ ಈಗ ಸಮುದ್ರದ ಪಾಲಾಗಿದೆ. ಅವರ ವಾಯುಪಡೆ ಪೀಸ್ ಆಗಿದೆ. ಟ್ರಂಪ್ ಮಾತಿನಲ್ಲೇ ಹೇಳಬೇಕು ಅಂದ್ರೆ ಇರಾನ್ನ ಶಕ್ತಿ ಈಗ ಧೂಳಿಪಟವಾಗಿದೆ. ಇದೆಲ್ಲ ನಾವು ಹೇಳ್ತಾ ಇರೋದಲ್ಲ, ಈ ಮಾತುಗಳನ್ನ ಅಕ್ಷರಶಃ ಟ್ರಂಪ್ ಹೇಳಿರೋದು. ಇದೆಲ್ಲದರ ಮಧ್ಯೆ ಇಂದು ಬೆಳಗ್ಗೆ ಟ್ರಂಪ್ ಭಾಷಣ ಮಾಡಿದ್ದಾರೆ. ಇದು ಕೇವಲ ಭಾಷಣ ಆಗಿರಲಿಲ್ಲ, ಅದೊಂದು ಡೆಡ್ ಲೈನ್. ಅವರು ಹೇಳಿದ ಒಂದೊಂದು ಮಾತುಗಳು ಕೂಡ ಇರಾನ್ನ ಎದೆ ನಡಗಿಸುವಂತಿದೆ. ಕೇವಲ ಇರಾನ್ ಮಾತ್ರವಲ್ಲ, ಇಡೀ ಜಗತ್ತೇ ಟ್ರಂಪ್ ವಾರ್ನಿಂಗ್ ನೋಡಿ ಬೆಚ್ಚಿ ಬಿದ್ದಿದೆ. ಇನ್ನೊಂದು 2 ರಿಂದ 3 ವಾರಗಳಲ್ಲಿ ನಾವು ಇರಾನ್ ಅನ್ನ ಅತ್ಯಂತ ಕಠಿಣವಾಗಿ ಹೊಡೆಯುತ್ತೇವೆ, ನಾವು ಅವರನ್ನ ಶಿಲಾಯುಗಕ್ಕೆ ವಾಪಸ್ ಕಳಿಸ್ತೀವಿ ಅಂದಿದ್ದಾರೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಒಂದು ದೇಶವನ್ನ ಇಷ್ಟು ಹೀನಾಯವಾಗಿ ಮಟ್ಟ ಹಾಕ್ತೀವಿ ಅಂತ ಒಬ್ಬ ಅಧ್ಯಕ್ಷ ಬಹಿರಂಗವಾಗಿ ಹೇಳ್ತಿದ್ದಾರೆ ಅಂದ್ರೆ ಅಲ್ಲಿ ಪರಿಸ್ಥಿತಿ ಎಷ್ಟು ಗಂಭೀರವಾಗಿರಬಹುದು. ಇರಾನ್ ಅನ್ನ ಶಿಲಾಯುಗದ ಕಾಲಕ್ಕೆ ತಳ್ಳಬೇಕು ಅಂದ್ರೆ ದೊಡ್ಡ ಅಟ್ಯಾಕೇ ಆಗಬೇಕು. ಹೀಗಾಗಿ ಟ್ರಂಪ್ ಇರಾನ್ನ ವಿದ್ಯುತ್ ಜಾಲದ ಮೇಲೆ ಕಣ್ಣಿಟ್ಟಿದ್ದಾರೆ. ಇದನ್ನ ಟ್ರಂಪ್ ಕೂಡ ಬಹಿರಂಗವಾಗಿಯೇ ಹೇಳಿದ್ದಾರೆ. ಯಾವುದೇ ಒಪ್ಪಂದ ಆಗದಿದ್ರೆ ಇರಾನ್ನ ಪ್ರತಿಯೊಂದು ಎಲೆಕ್ಟ್ರಿಕಲ್ ಪವರ್ ಪ್ಲಾಂಟ್ ಅನ್ನ ನಾವು ಏಕಕಾಲಕ್ಕೆ ಧ್ವಂಸ ಮಾಡ್ತೀವಿ ಅಂದಿದ್ದಾರೆ. ಯೋಚನೆ ಮಾಡಿ, ಒಂದು ದೇಶದಲ್ಲಿ ಕರೆಂಟೇ ಇಲ್ಲದಿದ್ರೆ ಅಲ್ಲಿನ ಜೀವನ ಏನಾಗಬೇಡ, ಅದು ಶಿಲಾಯುಗವಲ್ಲದೆ ಇನ್ನೇನು. ಅವರು ಇರಾನ್ನ ತೈಲ ಬಾವಿಗಳನ್ನ ಬೇಕಿದ್ರೆ ಹೊಡಿಬೋದಿತ್ತು, ಆದರೆ ಅದು ಸುಲಭದ ಕೆಲಸ ಅಂತ ಟ್ರಂಪ್ ಹೇಳ್ತಾರೆ. ಆದರೆ ಇಡೀ ದೇಶವನ್ನೇ ಕತ್ತಲಲ್ಲಿ ಇಟ್ಟು ಶರಣಾಗುವಂತೆ ಮಾಡೋದು ಅಮೆರಿಕದ ಪ್ಲಾನ್. ಏನೋ ಟ್ರಂಪ್ ತಮ್ಮ ಭಾಷಣದಲ್ಲಿ ಸುಮ್ಮನೆ ಇರಾನ್ ಅನ್ನ ಬೈದಿಲ್ಲ, ಅವರ ಹಿಂದಿನ ಅಧ್ಯಕ್ಷ ಬರಾಕ್ ಒಬಾಮಾ ಅವರನ್ನ ಕೂಡ ಎಳೆದು ತಂದಿದ್ದಾರೆ. ಒಬಾಮಾ ಮಾಡಿಕೊಂಡಿದ್ದ ಆ ಡಿಸಾಸ್ಟರ್ ಅಣು ಒಪ್ಪಂದವನ್ನ ನಾನು ಕಿತ್ತೆಸೆದಿದ್ದೆ ಅಂತ ಗುಡುಗಿದ್ದಾರೆ. ಟ್ರಂಪ್ ವಾದದ ಪ್ರಕಾರ ಇರಾನ್ ಜಗತ್ತಿನ ನಂಬರ್ 1 ಭಯೋತ್ಪಾದಕ ರಾಷ್ಟ್ರ. ಅದಕ್ಕೆ ಅಣುಬಾಂಬ್ ಸಿಕ್ಕರೆ ಇಡೀ ವಿಶ್ವವೇ ಸುಟ್ಟು ಹೋಗುತ್ತೆ ಅನ್ನೋದು ಅವರ ಭಯ. ಇನ್ನೊಂದು ಶಾಕಿಂಗ್ ವಿಷಯ ಅಂದ್ರೆ, ಇರಾನ್ ಮೇಲೆ ಇಷ್ಟೆಲ್ಲ ದಾಳಿ ನಡೀತಿದ್ರು ಅಮೆರಿಕ ಯಾಕೆ ಅವರ ತೈಲ ಬಾವಿಗಳನ್ನ ಮುಟ್ಟಿಲ್ಲ? ಟ್ರಂಪ್ ಹೇಳ್ತಾರೆ, ತೈಲ ಬಾವಿಗಳನ್ನ ಹೊಡೆಯೋದು ನಮಗೆ ಅತ್ಯಂತ ಸುಲಭದ ಕೆಲಸ, ಆದರೆ ನಾವು ಇರಾನ್ಗೆ ಬದುಕೋದಕ್ಕೆ ಒಂದು ಸಣ್ಣ ಚಾನ್ಸ್ ಕೊಟ್ಟಿದ್ದೇವೆ ಅಂತ. ಒಂದು ವೇಳೆ ಇರಾನ್ ಈಗಲೂ ಮಾತು ಕೇಳದಿದ್ರೆ ಅವರ ತೈಲ ಸಂಪತ್ತು ಧೂಳಿಪಟವಾಗೋದು ಗ್ಯಾರಂಟಿ. ಇದು ಬೆದರಿಕೆಯೋ ಅಥವಾ ತಂತ್ರಗಾರಿಕೆಯೋ? ನೀವೇ ಯೋಚನೆ ಮಾಡಿ. ಇಲ್ಲಿ ಟ್ರಂಪ್ ಪಾಲಿಸಿ ತುಂಬಾನೇ ಸಿಂಪಲ್. ಈಗ ಟ್ರಂಪ್ ನೋ ಡೀಲ್ ನೋ ಮರ್ಜಿ ಅನ್ನುವ ಹಂತಕ್ಕೆ ಬಂದಿದ್ದಾರೆ. ಅಂದರೆ ಮುಂದಿನ 21 ದಿನಗಳಲ್ಲಿ ಇರಾನ್ನ ಪ್ರತಿಯೊಂದು ಪವರ್ ಪ್ಲಾಂಟ್ ಮೇಲೆ ಬಾಂಬ್ ಬೀಳಬಹುದು, ಇಡೀ ದೇಶ ಕತ್ತಲಲ್ಲಿ ಮುಳುಗಬಹುದು. ಇದು ಕೇವಲ ಇರಾನ್ ಮೇಲೆ ಮಾತ್ರವಲ್ಲ, ಇಡೀ ಮಧ್ಯಪ್ರಾಚ್ಯದ ಶಾಂತಿಯ ಮೇಲೆ ಬೀರುತ್ತಿರುವ ದೊಡ್ಡ ಕೊಡಲಿ ಪೆಟ್ಟು. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಸುಮ್ಮನೆ ಕೂತಿಲ್ಲ. ಇಸ್ರೇಲ್ ಮೇಲೆ ಕ್ಷಿಪಣಿಗಳ ಮಳೆಯನ್ನೇ ಸುರಿಸಿದೆ. ಹೌದು, ಟ್ರಂಪ್ ಭಾಷಣ ಮುಗಿಸಿದ ಕೆಲವೇ ನಿಮಿಷಗಳಲ್ಲಿ ಇರಾನ್ನಿಂದ ಇಸ್ರೇಲ್ ಮೇಲೆ 3 ಹಂತಗಳಲ್ಲಿ ಕ್ಷಿಪಣಿ ದಾಳಿ ನಡೆದಿದೆ.
ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಈ ಕ್ಷಿಪಣಿಗಳನ್ನು ಹೊಡೆದುರುಳಿಸಿದೆ ಅಂತ ಹೇಳಲಾಗ್ತಾ ಇದ್ರು. ಟೆಲ್ ಅವೀವ್ ಭಾಗದಲ್ಲಿ ಕೆಲವರಿಗೆ ಗಾಯಗಳಾಗಿರುವ ವರದಿ ಬಂದಿದೆ. ಅಷ್ಟೇ ಅಲ್ಲ, ಲೆಬನಾನ್ನ ಹಿಜ್ಬುಲ್ಲಾ ಕೂಡ ಇಸ್ರೇಲ್ ಮೇಲೆ ರಾಕೆಟ್ ದಾಳಿ ಶುರು ಮಾಡಿದೆ. ಅಂದ್ರೆ ಟ್ರಂಪ್ ಗೆದ್ದೆವು ಅಂತ ಹೇಳ್ತಿದ್ರು, ಇರಾನ್ ಇನ್ನೂ ಸತ್ತಿಲ್ಲ ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ಯುದ್ಧದ ನಡುವೆ ಕೆಲವೊಂದು ಶಾಕಿಂಗ್ ವಿಷಯಗಳು ಹೊರಬಂದಿದೆ. ಮೊದಲೇದು, ಇರಾನ್ನ ಮಾಜಿ ವಿದೇಶಾಂಗ ಸಚಿವ ಕಮಲ್ ಕರಾಜಿ ಅವರ ಮನೆ ಮೇಲೆ ದಾಳಿಯಾಗಿದ್ದು ಅವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಮತ್ತು ಅವರ ಪತ್ನಿ ಸಾವನ್ನಪ್ಪಿದ್ದಾರೆ. ಎರಡನೇದು, ಟ್ರಂಪ್ ಈಗ ನ್ಯಾಟೋ ಮೈತ್ರಿಕೂಟದಿಂದ ಅಮೆರಿಕ ಹೊರಬರುವ ಬಗ್ಗೆ ಮಾತನಾಡಿದ್ದಾರೆ. ನ್ಯಾಟೋ ಒಂದು ಕಾಗದದ ಹುಲಿ ಅನ್ನೋದು ಟ್ರಂಪ್ ವಾದ. ಇದು ಇಡೀ ಯುರೋಪ್ ದೇಶಗಳಲ್ಲಿ ನಡುಕ ಹುಟ್ಟಿಸಿದೆ. ಮೂರನೇದು, ಇರಾನ್ ಅಧ್ಯಕ್ಷ ಪೆಜೆಕ್ಷಿಯಾನ್ ಅವರು ಅಮೆರಿಕದ ಜನರಿಗೆ ಒಂದು ಪತ್ರ ಬರೆದಿದ್ದಾರೆ. ಅಮೆರಿಕ ಫಸ್ಟ್ ಅಂದರೆ ಇದೇನಾ? ನೀವು ಇಸ್ರೇಲ್ನ ಫ್ರಾಕ್ಸಿ ತರಹ ಯಾಕೆ ಯುದ್ಧ ಮಾಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಮತ್ತೊಂದು ಕಡೆ ಟ್ರಂಪ್ ಇಷ್ಟೊಂದು ಅಗ್ರೆಸಿವ್ ಆಗ್ತಾ ಇರೋದಕ್ಕೆ 3 ಕಾರಣಗಳಿದೆ. ಮೊದಲೇದು, ನ್ಯೂಕ್ಲಿಯರ್ ಶೀಲ್ಡ್. ಇರಾನ್ ಅಣುಬಾಂಬ್ ತಯಾರಿಸುವ ಹಂತಕ್ಕೆ ಬಂದಿದೆ ಅನ್ನೋದು ಅಮೆರಿಕದ ಭಯ. ಅಣುಬಾಂಬ್ ಕೈಯಲ್ಲಿದ್ರೆ ಇರಾನ್ ಅನ್ನ ಯಾರು ಮುಟ್ಟೋದಕ್ಕೆ ಆಗೋದಿಲ್ಲ. ಅದಕ್ಕೆ ಈಗಲೇ ಅವರ ಫ್ಯಾಕ್ಟರಿಗಳನ್ನ ಮಣ್ಣು ಮಾಡಬೇಕು ಅನ್ನೋದು ಟ್ರಂಪ್ ಪ್ಲಾನ್. ಎರಡನೇದು, ತೈಲ ರಾಜಕೀಯ. ಹರ್ಮುಜ್ ಜಲಸಂಧಿ ಜಗತ್ತಿನ ತೈಲ ಸಾಗಣೆಯ ಲೈಫ್ ಲೈನ್. ಇರಾನ್ ಇದನ್ನ ಬಂದ್ ಮಾಡಲು ಪ್ರಯತ್ನಿಸ್ತಿದೆ. ಟ್ರಂಪ್ ಇತರೆ ದೇಶಗಳಿಗೆ ಹೇಳ್ತಿದ್ದಾರೆ, ನೀವು ಧೈರ್ಯ ತೋರಿಸಿ ಆ ಜಲಸಂಧಿಯನ್ನ ನಿಮ್ಮ ವಶಕ್ಕೆ ಪಡೆದುಕೊಳ್ಳಿ ಅಂತ. ಮೂರನೇದು, ಅಮೆರಿಕದ ಚುನಾವಣೆ. ಟ್ರಂಪ್ ಅವರ ಜನಪ್ರಿಯತೆ 36% ಕುಸಿದಿದೆ. ಹೀಗಾಗಿ ಯುದ್ಧದಲ್ಲಿ ಗೆಲುವು ಸಾಧಿಸಿ ತಮ್ಮ ಇಮೇಜ್ ಸರಿಪಡಿಸಿಕೊಳ್ಳುವ ಹಠಕ್ಕೆ ಅವರು ಬಿದ್ದಂತಿದೆ. ಅದಕ್ಕೆ ಅವರು ಈ ಯುದ್ಧವನ್ನ ಅಮೆರಿಕದ ಸುರಕ್ಷತೆಗಾಗಿ ಮಾಡ್ತಾ ಇರುವ ಹೂಡಿಕೆ ಅಂತ ಕರೀತಿದ್ದಾರೆ. ಏನೇ ಆದರೂ ಮುಂದೆ ಬರಲಿರುವ 21 ದಿನಗಳು ಇಡೀ ಜಗತ್ತಿನ ಪಾಲಿಗೆ ಅತ್ಯಂತ ನಿರ್ಣಾಯಕ. ಟ್ರಂಪ್ ಹೇಳಿದ ಹಾಗೆ ಇರಾನ್ನ ಪವರ್ ಗ್ರಿಡ್ಗಳು ಧ್ವಂಸವಾದರೆ ಇರಾನ್ನಲ್ಲಿ ಮಾನವೀಯ ಬಿಕ್ಕಟ್ಟು ಸೃಷ್ಟಿಯಾಗುತ್ತೆ. ಆದರೆ ಇರಾನ್ ಬಳಿ ಇನ್ನೂ ಕೂಡ ಯುರೇನಿಯಂ ಇದೆ. ಇಸ್ರೇಲ್ ಮೇಲೆ ದಾಳಿ ಮಾಡುವ ಶಕ್ತಿ ಇದೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ. ಒಂದು ವೇಳೆ ಇರಾನ್ ಹರ್ಮುಜ್ ಜಲಸಂಧಿಯನ್ನ ಸಂಪೂರ್ಣ ಬಂದ್ ಮಾಡಿದ್ರೆ ಭಾರತ ಸೇರಿದಂತೆ ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಗಗನಕ್ಕೇರುತ್ತೆ. ಆರ್ಥಿಕ ಕುಸಿತ ಗ್ಯಾರಂಟಿ. ಅದರ ಪರಿಣಾಮಗಳು ಈಗಲೇ ಗೋಚರಿಸೋದಕ್ಕೆ ಶುರುವಾಗಿದೆ. ಹೌದು, ಪರಿಣಾಮಗಳು ಭಾರತದ ಮೇಲೂ ಕೂಡ ಆಗ್ತಿದೆ. ಟ್ರಂಪ್ ತಮ್ಮ ಭಾಷಣದಲ್ಲಿ ಯುದ್ಧ ನಿಲ್ಲಿಸುವ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಡದಿದ್ದಕ್ಕೆ ನಮ್ಮ ಭಾರತೀಯ ಶೇರ್ ಮಾರ್ಕೆಟ್ ಕುಸಿತ ಕಂಡಿದೆ. ಚಿನ್ನದ ಬೆಲೆ ಕೂಡ ಏರುಪೇರಾಗ್ತಿದೆ. ಅಂದ್ರೆ ಎಲ್ಲೋ ನಡೀತಿರುವ ಯುದ್ಧ ನಿಮ್ಮ ಅಡುಗೆ ಮನೆಯ ಬಜೆಟ್ ಮೇಲೆ ಏಟು ಕೊಡೋದಕ್ಕೆ ಶುರು ಮಾಡಿದೆ ಅಂತಲೇ ಅರ್ಥ. ಸ್ನೇಹಿತರೆ, ಯುದ್ಧಗಳಲ್ಲಿ ಗೆಲ್ಲೋದು ಸೋಲೋದು ದೇಶಗಳಲ್ಲ, ಬದಲಾಗಿ ಅಲ್ಲಿನ ಸಾಮಾನ್ಯ ಜನರು. ಇಂಡೋನೇಷ್ಯಾದ 3 ಶಾಂತಿ ಪಾಲಕರು ಈಗಾಗಲೇ ಯುದ್ಧಕ್ಕೆ ಬಲಿಯಾಗಿದ್ದಾರೆ. ಇಸ್ರೇಲ್ನಲ್ಲಿ 7 ತಿಂಗಳ ಹಸುಗೂಸುಗಳು ಕೂಡ ಗಾಯಗೊಂಡಿವೆ. ಅಧಿಕಾರದ ಆಟದಲ್ಲಿ ಅಮಾಯಕರು ಬಲಿಯಾಗ್ತಿದ್ದಾರೆ. ಟ್ರಂಪ್ ಹೇಳ್ತಾರೆ, ನಾವು ಗೆಲ್ಲುತ್ತಿದ್ದೇವೆ ಅಂತ. ಆದರೆ ಸಾವು ನೋವುಗಳ ನಡುವೆ ಗೆಲುವು ಅನ್ನೋದು ಕೇವಲ ಒಂದು ಪದ ಮಾತ್ರ. ಈ ಭೂಮಿ ಮೇಲೆ ಶಾಂತಿ ಅನ್ನೋದು ಕನಸಾಗಿಯೇ ಉಳಿಯುತ್ತಾ ಅಥವಾ ಮಾನವ ಕುಲ ಈ ಯುದ್ಧದ ದಾಹಕ್ಕೆ ಅಂತ್ಯ ಹಾಡುತ್ತಾ? ನಿಮ್ಗೇನನ್ಸುತ್ತೆ? ಅಮೆರಿಕ ಮಾಡ್ತಾ ಇರುವ ಈ ದಾಳಿ ಸರಿಯಾಗಿದೆಯಾ? ಇರಾನ್ ನಿಜವಾಗಿಯೂ ಶಿಲಾಯುಗಕ್ಕೆ ಹೋಗುತ್ತಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದರೆ ಕೂಡಲೇ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಡೀಪ್ ಅನಾಲಿಸಿಸ್ಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.